ಸಮಸ್ತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಕುಂದಾಪುರ ಮಲ್ಲಿಗೆ ಅವರ ಕಡೆಯಿಂದ ಸ್ವಾಗತ ಸುಸ್ವಾಗತ. ನೀವು ಮಲ್ಲಿಗೆ ಗಿಡ ನೋಡಿದ್ದೀರಿ. ಈ ಮಲ್ಲಿಗೆ ಗಿಡವನ್ನು ನೀವು ಹೇಗೆ ಮಾಡುವುದು ಅಂತ ಕೆಲವರಿಗೆ ಗೊತ್ತಿಲ್ಲ. ಈ ಇಷ್ಟು ಮಲ್ಲಿಗೆ ಗಿಡ ಉಂಟಲ್ಲ, ಇಷ್ಟು ಮಲ್ಲಿಗೆ ಹೂ ಗಿಡವನ್ನು ಹೇಗೆ ಮಾಡಿದ್ದಾರೆ ಅಲ್ಲ, ಎಲ್ಲಿಂದ ತಂದಿದ್ದಾರೆ ಎಂದು ಕೆಲವರು ಫಾರ್ಮಸಿಗೆ ಹೋಗಿ ತಗೊಂಡು ಬರ್ತಾರೆ. ಆದರೆ ನಾವು ಈ ಇಷ್ಟು ಮಲ್ಲಿಗೆ ಗಿಡವನ್ನು ನಾವು ಇಲ್ಲಿ ಮನೆಯಲ್ಲೇ ನಾವು ರೆಡಿ ಮಾಡ್ತೇವೆ. ಈ ಗಿಡವನ್ನು ಹೇಗೆ ತಯಾರು ಮಾಡುವುದು ಅಂತ ಹೇಳಿ ನಾವು ವಿಡಿಯೋ ಮಾಡ್ತಿದ್ದೇನೆ. ಸಮಸ್ತ ವೀಕ್ಷಕರು ಈ ವಿಡಿಯೋವನ್ನು ನೋಡಿ ಪ್ರಯೋಜನ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಈಗಿನೊಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಇದಕ್ಕೆ ಈ ಮಣ್ಣು ಹಾಕಬೇಕು. ಹೀಗೆ ಕವರಿಗೆ ಹಾಕಬೇಕು. ಒಂದು ಅರ್ಧ ಮಣ್ಣು ಹಾಕಿದ ನಂತರ ಈ ಗೊಬ್ಬರವನ್ನು ಹಾಕಬೇಕು. ಮಧ್ಯದಲ್ಲಿ ಕೋಳಿ ಗೊಬ್ಬರವನ್ನು ಅದರಲ್ಲಿ ಹಾಕಿ ಮತ್ತೆ ವಾಪಸ್ಸು ಮತ್ತು ಮೇಲ್ಗಡೆ ಮಣ್ಣು ಹಾಕಬೇಕು. ಮಣ್ಣಲ್ಲಿ ಏನು ಕಲ್ಲಿಗೆಲ್ಲ ಏನು ಮಿಕ್ಸ್ ಇರಬಾರ್ದು, ಬರೀ ಮಣ್ಣು ಮಾತ್ರ ಇರಬೇಕು. ಆವಾಗ ಸರಿಯಾಗ್ತದೆ. ಈ ರೀತಿಯಾದ ಒಂದು ಮಲ್ಲಿಗೆ ಗಿಡದ ತೆಗೆದುಕೊಂಡು ಹೀಗೆ ಇದು ಜಾಸ್ತಿ ಒಳಗೆ ಹಾಕಬಾರ್ದು, ಮಧ್ಯದಲ್ಲಿ ಮಾತ್ರ ಹಾಕಿ ಈ ರೀತಿ ಪ್ರೆಸ್ ಮಾಡಬೇಕು. ಅಂದರೆ ಇದಕ್ಕೆ ಒಳಗೆ ಈ ಬುಡಕ್ಕೆ ಗಾಳಿ ಹೋಗಬಾರ್ದು. ಇದು ಮಾಡಿ ನಂತರ ಹೀಗೆ ಮಾಡಿದರೆ ಮತ್ತೆ ಒಳ್ಳೆಯದು. ಹೀಗೆ ಇಡಬೇಕು. ಹೀಗೆ ಇಟ್ಟು 2 ದಿವಸಕ್ಕೆ ಒಮ್ಮೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿದ ಹಾಗೆ ಮಾಡಬೇಕು. 2 ದಿವಸಕ್ಕೊಮ್ಮೆ ಮಾಡಿ ಸಾಕಾಗುತ್ತೆ. ಇದನ್ನು ಬಿಸಿಲು ತಾಗದ ಜಾಗದಲ್ಲಿ, ಸ್ವಲ್ಪ ತಂಪು ಇರುವ ಜಾಗದಲ್ಲಿ ಈ ರೀತಿಯಾಗಿ ಇರಬೇಕು. ಲೈನ್ ಮಾಡಿ ಇರಬೇಕು ಒಂದೊಂದಾಗಿ. ಈಗ 20 ಗಿಡ ಮಾಡಲಿಕ್ಕೆ ಇಷ್ಟು ಗಿಡವನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೇವೆ. ಒಂದೊಂದಾಗಿ ನೆಡ್ತಾ ಇದ್ದೇನೆ ನಾನೀಗ. ಈ ರೀತಿಯಾಗಿ ಒಂದೊಂದೇ ಪ್ಯಾಕೆಟಿಗೆ ಕವರಿಗೆ ಹಾಕ್ತಾ ಇರಬೇಕು. ಈ ರೀತಿಯ ಗಿಡನ ಇದ್ದರೆ ಒಳ್ಳೆಯದು. ನಾವು ಯಾವಾಗಲೂ ಗಿಡ ನಡುವಾಗ ಆದಷ್ಟು ಅದಕ್ಕೆ ಗಾಳಿ ಹೋದ ಹಾಗೆ ಇರಬೇಕು. ಒಬ್ಬರು 20 ಗಿಡ ಮಲ್ಲಿಗೆ ಗಿಡ ಬೇಕಂತ ಹೇಳಿದ್ದಾರೆ. ಅದಕ್ಕೆ ಅವರಿಗೋಸ್ಕರ ಈಗ ನಾನು ಮಲ್ಲಿಗೆ ಗಿಡವನ್ನು ರೆಡಿ ಮಾಡ್ತಾ ಇದ್ದೇನೆ. ನಾನು ಕಮ್ಮಿ ಸ್ವಲ್ಪ ಹಾಕಿದರೂ ಪರವಾಗಿಲ್ಲ, ಆದರೆ ಇದನ್ನು ಗಾಳಿ ಹೋಗುತ್ತಿದ್ದ ಹಾಗೆ ಅಷ್ಟು ಪ್ರೆಸ್ ಮಾಡಬೇಕು. ಈ ಇಷ್ಟು ಗಿಡ ಆಗಿದೆ. ಈಗ ರೆಡಿ ಮಾಡಿದ್ದೇನೆ. ಈ ಗಿಡವನ್ನು ಒಂದು 15-20 ದಿವಸ ನಂತರ ಸರಿಯಾಗ್ತದೆ ಇದು. ಮತ್ತು ಇದನ್ನು ಈ 20 ದಿವಸದ ನಂತರ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋವನ್ನು ನೀವು ನೋಡ್ಬೋದು. ಗಿಡವನ್ನು ನಾವು ರೆಡಿ ಮಾಡಿ ಈಗ ಇದಕ್ಕೆ ನೀರನ್ನು ಹೀಗೆ ನಿಧಾನವಾಗಿ ತಿನ್ನಿಸಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಬೇಕು. ಬಿಸಿಲು ತಾಗದ ಹಾಗೆ ಈ ಗೋಡೆ ಬದಿಯಲ್ಲಿ ಇಟ್ಟರೆ ಒಳ್ಳೆಯದು. ಮತ್ತು ನಿಮಗೆ ಹೇಗೆ ವ್ಯವಸ್ಥೆ ಆಗ್ತದೆ ಹಾಗೆ ಮಾಡಿದರೆ ಒಳ್ಳೆಯದು. ಮತ್ತು ಈ ಗಿಡವನ್ನು ಇಟ್ಟಿದ್ದೇವಲ್ಲ, ಇಟ್ಟಿದ ನಂತರ ಒಂದು ಇದಕ್ಕೆ ಬೇರು ಬರುವವರೆಗೆ ನಾವು ಯಾವುದೇ ಇದನ್ನು ಈ ಜಾಗದಿಂದ ತೆಗಿಬಾರ್ದು. ಅದು ಬೇರನ್ನು ಬಂದ ನಂತರನೇ ಒಂದು 15-20 ದಿವಸ ಆದರೂ ಆಯಿತು, ಅಷ್ಟರವರೆಗೆ ಇದೇ ಇರಬೇಕು. ಅದ ನಂತರ ಬೇಕಾದರೆ ನೀವು ಇದನ್ನು ತೆಗೆದು ಬೇರೆ ಪಾಟಿಗೆ ಹಾಕಿ ಅದಕ್ಕೆ ಮಣ್ಣು ನಾವು ಹಾಕಿ ಅದೇ ರೀತಿ ಗೊಬ್ಬರ ಮಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಬೇರೆ ಪಾಟಿಗೆ ಹಾಕಿದರೆ ಒಂದು 25 ದಿವಸದ ಒಳಗೆ ಸ್ವಲ್ಪ ಗಿಡ ದೊಡ್ಡದಾಗಿ ಒಳ್ಳೆ ಚಿಗುರು ಬಂದಿರ್ತದೆ. ಈ ಇಷ್ಟು ಗಿಡ ಆಗಿದೆ. ಈಗ ರೆಡಿ ಮಾಡಿದ್ದೇನೆ. ಈ ಗಿಡವನ್ನು ಒಂದು 15-20 ದಿವಸ ನಂತರ ಸರಿಯಾಗ್ತದೆ ಇದು. ಮತ್ತು ಇದನ್ನು 20 ದಿವಸ ನಂತರ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋವನ್ನು ನೀವು ನೋಡ್ಬೋದು.